ಮಧ್ಯಪ್ರದೇಶದಿಂದ ಕರ್ನಾಟಕಕ್ಕೆ ಕೂಲಿ ಕೆಲಸಕ್ಕಾಗಿ ಆಗಮಿಸುತ್ತಿದ್ದ ಕಾರ್ಮಿಕರ ವಾಹನ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಬಳಿ ಅಪಘಾತಕ್ಕೀಡಾಗಿದೆ. ಮಧ್ಯಪ್ರದೇಶದ ರಾಜಗಢ, ವಿದಿಶಾ ಹಾಗೂ ಗುನಾ ರಾಜ್ಯಗಳಿಂದ ಇಬ್ಬರು ಮಕ್ಕಳು ಸೇರಿದಂತೆ ಸುಮಾರು 29 ಜನ ಕೂಲಿ ಕಾರ್ಮಿಕರು ಬೊಲೆರೋ ಸರಕು ವಾಹನದಲ್ಲಿ ಪ್ರಯಾಣ ಬೆಳೆಸಿದ್ದರು. ಸಾವಿರಾರು ಕಿಲೋಮೀಟರ್ ಕ್ರಮಿಸಿ ಬಂದ ಕಾರ್ಮಿಕರ ವಾಹನ ಇನ್ನೇನು ಸುಮಾರು 80 ಕಿಲೋಮೀಟರ್ ಕ್ರಮಿಸಬೇಕಿತ್ತಷ್ಟೇ. ಅಷ್ಟರೊಳಗೆ ಈ ದುರಂತ ನಡೆದು ಹೋಗಿದೆ. ಇಲ್ಲ ಅಲ್ಲಿ ಹೋಗಲ್ಲ, ಒಳಗೆ ಹೋಗಲ್ಲ. ಮೂರು ರಾಜ್ಯ, ಹಲವಾರು ಜಿಲ್ಲೆಗಳನ್ನು ದಾಟಿ ಬಂದ ಈ ಕೂಲಿ ಕಾರ್ಮಿಕರ ವಾಹನ ಮಂಡಗದ್ದೆಯ ತಿರುವು ಪ್ರದೇಶದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಅಪಘಾತದಲ್ಲಿ ಸುಮಾರು 17 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಹಲವರನ್ನು ಆಂಬ್ಯುಲೆನ್ಸ್ಗಳ ಮೂಲಕ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರೆ, ಇನ್ನೂ ಕೆಲವರನ್ನು ಮುಡುಬಾ ಕಡೆಯಿಂದ ಕಾರೊಂದರಲ್ಲಿ ಬರುತ್ತಿದ್ದ ಮೊಹಮ್ಮದ್ ಉಮರ್ ಎಂಬುವರು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರ್, ಇವರು MP ಇಂದ ಮಂಗಳೂರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಸಕ್ರಬೈಲ್ ಮಧ್ಯೆ ಅಲ್ಲಿ ಇವ್ರಿಗೆ ಗಾಡಿ ತಿರ್ಸೋ ಟೈಮಲ್ಲಿ ಬುಲಾರ ಲಗಟಾಗಿ ಎಲ್ಲರಿಗೂ 25 ಜನದ ಒಳಗಡೆ, ಅದರಲ್ಲಿ 17 ಜನಕ್ಕೆ ತುಂಬ ಹೊಡೆತವಿದೆ, ಗಾಯ ಆಗಿ ಎಲ್ಲ ತುಂಬ ತಲೆಗೆ ಪೆಟ್ಟು ಎಲ್ಲ ಸಿಕ್ಕಾಪಟ್ಟೆ ಪೆಟ್ಟಾಗಿದೆ. ತುಂಬ ಎಮರ್ಜೆನ್ಸಿ. ನಾವು ಅಲ್ಲಿಂದ ಮುಡುಬಾಲಿಂದ ನಾನು ಬರೋ ಟೈಮಲ್ಲಿ ಇವ್ರು ನೋಡ್ಬಿಟ್ಟು ನನ್ನ ಕಾರಲ್ಲಿ 5 ಜನ ಕರ್ಕೊಂಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದು, ಮಿಕ್ಕಿ ಜನ ಆಂಬ್ಯುಲೆನ್ಸಲ್ಲಿ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ತುಂಬ ಹೊಡೆತ ಬಿದ್ದಿದೆ, ಅವರಿಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. MP मध्य प्रदेश कलसा कॉफी का इसमें काम कर रहे थे. MP से कब निकले थे? 3 दिन हुआ है MP से. ಮಧ್ಯಪ್ರದೇಶದಿಂದ ಚಿಕ್ಕಮಗಳೂರು ಜಿಲ್ಲೆ ಕಳಸದವರೆಗೂ ಗೂಡ್ಸ್ ವಾಹನದಲ್ಲಿ ಆ ಕೂಲಿ ಕಾರ್ಮಿಕರು ಬಂದಿರುವುದು ಒಂದೆಡೆ ದುಸ್ಸಾಹಸವಾದರೆ, ಅದರಲ್ಲೂ ಈ ಅಪಘಾತ ಆ ಬಡ ಕಾರ್ಮಿಕರ ಜೀವನದಲ್ಲಿ ದೇವರು ಆಡಿದ ಆಟವಾಗಿದೆ.